పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని ವಿಸಿಟ್ చేయండి. ಶಾಪ್ ನೇಮ್ వచ్చేసి PVR. ಹಾಯ್, ನಾನು ಶೀತಲ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದೇನು, ಇಲ್ಲಿ ಕಲೆಕ್ಷನ್ಸ್ ಬ್ಯಾಂಗ್ಳೂರಿಗಿಂತ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಹೊದಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದು, ಸದರಿ ರಾಜೀನಾಮೆ ಅಂಗೀಕೃತವಾದ ಕಾರಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ತೆರವಾಗಿರುವ ಕಾರಣ ಸದರಿ ಸ್ಥಾನಕ್ಕೆ ಮೇಲಿನ ಉಲ್ಲೇಖ ಪತ್ರದಂತೆ ಚುನಾವಣೆ ನಡೆಸಲು ಪಂಚಾಯಿತಿ ರಾಜ್ ಅಧಿನಿಯಮ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಎಂ ಶ್ರೀನಿವಾಸನ್ ಗೊತ್ತುಪಡಿಸಿದ ಅಧಿಕಾರಿಗಳು ಹಾಗೂ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಪತ್ ಕುಮಾರ್, ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗದವರ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರ ಸಹಭಾಗಿತ್ವದಲ್ಲಿ ಅಧ್ಯಕ್ಷರ ಚುನಾವಣೆ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಶ್ರೀನಿವಾಸನ್ ರವರು ಮಾತನಾಡಿ, ಹೊದಲಿ ಗ್ರಾಮ ಪಂಚಾಯಿತಿ ಈಗಾಗಲೇ ಹಿಂದೆ ಇರುವ ಅಧ್ಯಕ್ಷರ ಸ್ಥಾನ ತೆರವು ಕಾರಣ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಿಯಮಾನುಸಾರ ಅಧ್ಯಕ್ಷರ ಸ್ಥಾನ ಚುನಾವಣೆ ನಡೆಯಿತು. ಒಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಗೌರವಾನ್ವಿತ ಸದಸ್ಯರು 18 ಜನರು ಹಾಜರಿದ್ದು, ಅಧ್ಯಕ್ಷರ ಸ್ಥಾನಕ್ಕೆ 2 ನಾಮಪತ್ರಗಳು ಸಲ್ಲಿಸಿದ್ದು, ಒಂದು ಶ್ರೀಮತಿ ಮಂಜುಳಮ್ಮರವರು ಹಾಗೂ ಲಕ್ಷ್ಮೀದೇವಿ ಎಂಬುವರು ನಾಮಪತ್ರ ಸಲ್ಲಿಸಿದ್ದ ಕಾರಣ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದಿಲ್ಲ. ತದನಂತರ ಚುನಾವಣೆ ನಡೆಯಿತು. ಎಲ್ಲ ಸದಸ್ಯರ ಸಹಕಾರ ನೀಡಿದ್ದಾರೆ. ಈ ಸಮಯದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಎಂಬುವರು 6 ಮತಗಳು ಪಡೆದು ಹಾಗೂ ಶ್ರೀಮತಿ ಮಂಜುಳಾ ಎಂಬುವರು 12 ಮತಗಳು ಪಡೆದು ಈ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು. ಈ ದಿನದಿಂದ ಮುಂದಿನ ಅವಧಿಯವರೆಗೂ ಅಧ್ಯಕ್ಷರ ಕಾರ್ಯನಿರ್ವಹಿಸಲು ಎಂಬುದಾಗಿ ಅಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಡಿಒ ಸಂಪತ್ ಕುಮಾರ್ ಅವರು ಮಾತನಾಡಿ, ಈ ದಿನ ಚುನಾವಣೆಯ ಪ್ರಕ್ರಿಯೆಯಂತೆ ನಡೆದಿತ್ತು. ಅಧ್ಯಕ್ಷರಾಗಿ ಮಂಜುಳಾ ಮೇಡಂ ರವರು ಅಧಿಕಾರ ಸ್ವೀಕರಿಸಿದರು ಎಂಬುದಾಗಿ ತಿಳಿಸಿದರು. ಈ ಸಮಯದಲ್ಲಿ ಅದೇ ರೀತಿ ಗೌರವಾನ್ವಿತ ಸಕ್ರಿಯ ಸದಸ್ಯರು ದೇವಲಪಲ್ಲಿ ಶ್ರೀನಿವಾಸ್ ರವರು ಕೆಲವೊಂದು ಸಲಹೆಗಳನ್ನು ತಿಳಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಹಿಂದಿನ ಅಧ್ಯಕ್ಷರು ಗೋಪಾಲ್ ರೆಡ್ಡಿ ರವರು ಅಧಿಕಾರ ಅವಧಿಯಲ್ಲಿ ಉತ್ತಮ ಸೇವೆಗೆ ಸಹಕರಿಸಿದ್ದಾರೆ. ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ಈ ದಿನ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈಗ ಮುಂದಿನ ಅಧ್ಯಕ್ಷರ ಉತ್ತಮ ಸೇವೆಗೆ ಸಹಕರಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಎಲ್ಲ ಸದಸ್ಯರು, ಹಿರಿಯರು, ಗಣ್ಯರು, ಊರಿನ ಜನಸಾಮಾನ್ಯರು ಹಾಗೂ ಉಪಾಧ್ಯಕ್ಷರು ಅನ್ನಪೂರ್ಣ ಮೇಡಂ ಅವರು, ಮಾಜಿ ಅಧ್ಯಕ್ಷರು ಗೀತಾ ರಾಮಚಂದ್ರ ಹಾಗೂ ಗೋಪಾಲ ರೆಡ್ಡಿ, ದೇವಲಪಲ್ಲಿ ಸದಸ್ಯರು ಶ್ರೀನಿವಾಸ, ಮಂಜುನಾಥ್ ರೆಡ್ಡಿ, ಅಶೋಕ್, ರಾಮಮೂರ್ತಿ ಎಲ್ಲರೂ ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಪತ್ ಕುಮಾರ್ ಅವರು ಸಿಬ್ಬಂದಿ ವರ್ಗದವರ ಎಲ್ಲರ ಸಮ್ಮುಖದಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಶ್ರೀನಿವಾಸಪುರ ತಾಲೂಕಿನ ತಹಸೀಲ್ದಾರ್ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ದಿನಾಂಕವನ್ನು ಇವತ್ತು ನಿಗದಿಪಡಿಸಲಾಗಿತ್ತು. ಅದರಂತೆ ನಡೆಸಲಾಗಿ ನಿಯಮಾನುಸಾರ ಏನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಕಾಲಾವಕಾಶವನ್ನು ಸಮಯವನ್ನು ನಿಗದಿಪಡಿಸಿ ಅದರಂತೆ ನಾವು ಒಟ್ಟು ಈ ಪಂಚಾಯಿತಿಯಲ್ಲಿ 19 ಜನ ಸದಸ್ಯರಿದ್ದು ಅದರಲ್ಲಿ ಒಬ್ಬರು ಇಲ್ಲದ ಕಾರಣ 18 ಜನ ಸದಸ್ಯರು ಕೂಡ ಹಾಜರಾಗಿದ್ದರು. ಅದರಲ್ಲಿ 2 ನಮಗೆ ನಾಮಪತ್ರಗಳನ್ನು ಸಲ್ಲಿಸಬೇಕಾಗಿತ್ತು. ಇದರಲ್ಲಿ ಸಾಮಾನ್ಯ ವರ್ಗಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡತಕ್ಕಂಥ ಪ್ರಕ್ರಿಯೆ ನಡೆಸಲಾಗಿತ್ತು. ಅದರಲ್ಲಿ ಶ್ರೀಮತಿ PS ಮಂಜುಳಮ್ಮ ಅಂತಕ್ಕಂಥವರು ಕೂಡ ಅವರು ತಮ್ಮ ನಾಮಪತ್ರವನ್ನು ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಜೊತೆಗೆ KH ಲಕ್ಷ್ಮೀದೇವಿ ಆಂಜನೇಯ ರೆಡ್ಡಿ ಅಂತಕ್ಕಂಥ ಅಭ್ಯರ್ಥಿ ಕೂಡ ತಮ್ಮ ನಾಮಪತ್ರವನ್ನು ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು. ಪ್ರಕ್ರಿಯೆಯನ್ನ ಹೇಳಿದ್ವಿ. ಯಾರಾದರೂ ಹಿಂಪಡೆತಕ್ಕಂಥ ಕಾಲಾವಕಾಶವನ್ನು ಕೂಡ ನಾವು ಕೊಟ್ಟಿದ್ವಿ. ಈ ಹಿನ್ನೆಲೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಇಬ್ಬರು ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ವಾಪಸ್
ಸಹಕಾರ ಕೊಟ್ಟಿದ್ದೀವಿ. ಹಾಗಾಗಿ ಈಗ ಈ ಪ್ರಕ್ರಿಯೆಯಲ್ಲಿ ನಮಗೆ ಒಟ್ಟು ಈ ಗ್ರಾಮ ಪಂಚಾಯತಿ ಆಗಮಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರ ಒಂದು ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಅಧ್ಯಕ್ಷರ ಒಂದು ಪ್ರಕ್ರಿಯೆಯಲ್ಲಿ ನಾವು ನೇಮಕ ಮಾಡಬೇಕಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅಂತೇಳಿ ನನ್ನನ್ನು ಅಧಿಕಾರಿಯಾಗಿ ನೇಮಿಸಿ ಅದರಂತೆ ನಮ್ಮ ತಹಸೀಲ್ದಾರ್ ಬಹಳ ಒಳ್ಳೆಯ ರೀತಿಯಲ್ಲಿ ಇದರಲ್ಲಿ ಎರಡು ನಾಮಪತ್ರಗಳನ್ನು ಒಂದನೇದು ಮಂಜುಳಮ್ಮ ನಾವು ಯಾವುದೇ ರೀತಿಯಲ್ಲಿ ಕೂಡ ವಾಪಸ್ ಪಡೆಯದ ಕಾರಣ ಹಾಗಾಗಿ ಎರಡೂ ನಾಮಪತ್ರವನ್ನು ಪರಿಶೀಲಿಸಿದಾಗ ಎರಡೂ ನಾಮಪತ್ರ ಸರ್ವೋತ್ತವಾಗಿ ಸಿದ್ಧವಾಗಿ ನಾವು ವಿಮಾನಸ್ಥಳ ಒಂದು ಚುನಾವಣಾ ಪ್ರಕ್ರಿಯೆ ಅದರಲ್ಲಿ ಚುನಾವಣಾ ಪಡೆಯದ ಕಾರಣ ನಾವು ಚುನಾವಣೆಯನ್ನ ನಡೆಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಅದರಂತೆ ನಾವು ಚುನಾವಣಾ ಮತಪತ್ರವನ್ನು ಕೂಡ ತಯಾರಿಸಿ ಮತಪತ್ರವನ್ನು ಕೂಡ ಅವರಿಗೆ ಮತಪತ್ರವನ್ನು ಕೂಡ ತಯಾರಿಸಿ ಆ ಮತಪತ್ರವನ್ನು ನಮ್ಮ ಎಲ್ಲ ಸದಸ್ಯರು ಕೂಡ ತೋರಿಸಿ ಪ್ರಕ್ರಿಯೆಯನ್ನ ನಿಯಮಾನುಸಾರ ನಡೆಸ್ತಾ ಇದ್ದೀವಿ. ನಿಮ್ಗೆ ಸಹಕಾರ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ಸದಸ್ಯರು ಕೂಡ ಒಟ್ಟಾಗಿ ಅವರು ಸಹಕಾರ ಕೊಟ್ಟರು. ಅದರಂತೆ ಏನು ನಾವು ಚುನಾವಣೆ ಪ್ರಕ್ರಿಯೆ ಇದೆ, ನಿಯಮಗಳಿದೆ, ಆದೇಶಗಳಾದ್ರಂತೆ ನಾವು ಚುನಾವಣೆ ನಡೆಸಿದ್ವಿ. ಅದರಲ್ಲಿ ನಮಗೆ ಏನು ಈ ಅವಧಿಗೆ ಉಳಿದಿರ್ತಕ್ಕಂಥ ಅವಧಿಗೆ ಶ್ರೀಮತಿ KH ಲಕ್ಷ್ಮೀದೇವಿ ಆಂಜರೆಡ್ಡಿ ಅವರು ಒಟ್ಟು 18 ಮತಪತ್ರಗಳಲ್ಲಿ ಒಟ್ಟು 6 ಮತಗಳನ್ನ ಗಳಿಸಿದ್ರು. ಮತ್ತೆ ಶ್ರೀಮತಿ ಮಂಜುಳಮ್ಮ TS ಅಂತಕ್ಕಂಥ ಅಭ್ಯರ್ಥಿ ಅವರು ಒಟ್ಟು 18 ಮತಪತ್ರಗಳಲ್ಲಿ ಒಟ್ಟು ಉಮೇದುವಾರರಲ್ಲಿ 12 ಅವರು 18 ಮತಪತ್ರಗಳಲ್ಲಿ 12 ಮತಗಳನ್ನ ಪಡೆದು ಅವರು ಏನು ಮುಂದಿನ ಸಮಯ ಇದೆ ಕಾಲಾವಧಿಗೆ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿದ್ದೇನೆ. ಇನ್ನು ಮುಂದಿನ ದಿನಕ್ಕೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಶ್ರೀಮತಿ ಮಂಜುಳಮ್ಮ TS ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಎಂಬ ಮಾಹಿತಿಯನ್ನ ತಮಗೆ ತಿಳಿಸಲು ನಾನು ಬಯಸ್ತೇನೆ. ಈ ಒಂದು ಚುನಾವಣೆ ಪ್ರಯುಕ್ತವಾಗಿ ಅಧ್ಯಕ್ಷರ ಒಂದು 5 ವರ್ಷಗಳ ಅವರಿಗೆ ಎಲ್ಲ ಒಂದು ಈ ದಿನದಿಂದ ಅಧಿಕಾರ ಅಲ್ಲ, ಇಂದಿನ ಏನು ಮುಂದಿನ ಪ್ರಕ್ರಿಯೆವರೆಗೂ ಮುಂದಿನ ಪ್ರಕ್ರಿಯೆ ಅಂದ್ರೆ ಮುಂದಿನ ಅವಧಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರತಕ್ಕಂಥದ್ದು, ಅವ್ರಿಗೆಲ್ಲರೂ ಗೊತ್ತಿರತಕ್ಕಂಥದ್ದು. ಅವರು ಮುಂದಿನ ಅವಧಿಯವರೆಗೂ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಚುನಾವಣೆ ನಡೆದಿದ್ದು ಇವತ್ತಿಂದ ಈ TS ಮಂಜುಳಾ ಅವರು ಈ ಮುಂದಿನ ಅವಧಿಯ ತನಕ ಅಧ್ಯಕ್ಷರಾಗಿರ್ತಾರೆ. ಹಾಗೂ ಹಿಂದೆ ಇದ್ದಂಥ ಅಧ್ಯಕ್ಷರಿಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಗೋಪಾಲಣ್ಣರು ಅಧ್ಯಕ್ಷರಾಗಿ ಪಂಚಾಯತಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ನಿಜವಾದ ಅವರು ಯಾವುದೇ ಥರ ಒಂದು ಅಮಿಷಕ್ಕೆ ಒಳಗಾಗದೆ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಮುಂದೆ ಬರುವಂಥ ಅಧ್ಯಕ್ಷರುಗಳು ಅವ್ರ ಮಾರ್ಗದರ್ಶನ ಹೋಗ್ಬೇಕು ಅಂತ ಎಲ್ಲರೂ ಕೇಳಿಕೊಂಡು ಸನ್ಮಾನ ಮಾಡ್ತಾ ಇದ್ದೀವಿ. ಅವಕಾಶ ಕೊಟ್ಟು ಅದರಂತೆ ನಾವು ಮಂಜುಳಮ್ಮ ಶ್ರೀಮತಿ KH ಲಕ್ಷ್ಮೀದೇವಿ ಆಂಜನೇಯ ಒಟ್ಟಾಗಿ ಅವರು 15 ಜನ ಸದಸ್ಯರು 6 ಮತಗಳನ್ನು ಪಡೆದಿರ್ತಕ್ಕಂಥ
ಅದರಲ್ಲಿ ಶ್ರೀಮತಿ ಮಂಜುಳಮ್ಮ PS ಅಂತಕ್ಕಂಥವರು 18 ನಾಮಪತ್ರಗಳು ನಾವು ಚಲಾಯಿಸಿದ್ದೀವಿ. 12